ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, BTCನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಯಾವ ಥರ ಅನಾಲಿಸಿಸ್ನ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇನ್ನೂ ಮಾರ್ಕೆಟ್ ಸೆಲ್ಲಿಂಗ್ ಕಡೆ ಬಂದಿಲ್ಲ. ಸೆಲ್ಲಿಂಗ್ ಕಡೆ ಬರುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ ಪ್ರೈಸು ಇಲ್ಲಿಂದ ಮೇಲಕ್ಕೆ ಹೋಗಿದೆ. ಮೇಲಕ್ಕೆ ಹೋಗಾದ್ಮೇಲೆ ಒಂದು ಪುಲ್ ಬ್ಯಾಕ್ ಬರಬೇಕಾಗಿತ್ತು. ಪುಲ್ ಬ್ಯಾಕ್ ಕೂಡ ಬಂದಿದೆ. ಬಟ್ ಪುಲ್ ಬ್ಯಾಕ್ ಬಂದು ಪ್ರೈಸು ಮೇಲೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದೆ, ಬಟ್ ಆಗಿಲ್ಲ. ಎಗೈನ್ ವಾಪಸ್ ಬಂದು ಮತ್ತೆ ಮೇಲಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದೆ, ಆಗಿಲ್ಲ. ಎಗೈನ್ ವಾಪಸ್ ಬಂದಿದೆ. ವಾಪಸ್ ಬಂದು ಮತ್ತೆ ಮೇಲೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದೆ, ಆಗಿಲ್ಲ. ಅಂದರೆ ಇಲ್ಲೆಲ್ಲರೂ ಬೈಯರ್ಸು ಅಗ್ರೆಸಿವ್ ಆಗಿದ್ದಾರೆ. ಮತ್ತು ಎಗೈನ್ ಬಂತು ಬೈಯರ್ಸು ಮತ್ತೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಪ್ರೈಸನ್ನು ಮೇಲೆ ತೊಗೊಂಡೋಗೋದಕ್ಕೆ. ಮತ್ತೆ ಪ್ರೈಸು ಮೇಲೆ ಹೋಗ್ತಿಲ್ಲ. ಎಗೈನ್ ವಾಪಸ್ ಬಂದಿದೆ ಪ್ರೈಸು. ಮತ್ತೆ ವಾಪಸ್ ಬಂದು ಪ್ರೈಸು ಮೇಲೆ ಹೋಗೋದಕ್ಕೆ ಪ್ರಯತ್ನ ಪಡ್ತು, ಬಟ್ ಆದರೆ ಮೇಲೆ ಹೋಗೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಏನು ಹೇಳಿ, ಪ್ರೈಸ್ ಮೇಲೆ ಹೋಗೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಎಗೈನ್ ಪ್ರೈಸ್ ಕೆಳಗಡೆ ಬಂದಿದೆ. ಮತ್ತೆ ಬೈಯರ್ಸ್ ಪುಷ್ ಮಾಡ್ತಾನೆ ಇದ್ದಾರೆ. ನೋಡಿ, ಇಷ್ಟೆಲ್ಲಾನು ಗಮನಿಸ್ತಾ ಇದ್ದೀನಿ. ಅಂದರೆ ಪ್ರೈಸು ಮೇಲಕ್ಕೆ ಹೋಗಿದೆ, ಬೈಯರ್ಸ್ ಕಂಪ್ಲೀಟಾಗಿ ಕಂಟ್ರೋಲ್ನ ಕಳ್ಕೊತಾ ಇದ್ದಾರೆ. ಬೈಯರ್ಸ್ ಮೇಲಕ್ಕೆ ಹೋಗಿದೆ, ಕಂಟ್ರೋಲ್ನ ಕಳ್ಕೊತಾ ಇದ್ದಾರೆ. ಬೈಯರ್ಸ್ ಮೇಲಕ್ಕೆ ಹೋಗಿದೆ, ಕಂಟ್ರೋಲ್ನ ಕಳ್ಕೊತಾ ಇದ್ದಾರೆ. ಬೈಯರ್ಸ್ ಮೇಲಕ್ಕೆ ಹೋಗಿದೆ. ಕಂಪ್ಲೀಟಾಗಿ ಇದೊಂದು ಝೋನ್ ಬಂದು ಕಂಪ್ಲೀಟಾಗಿ ಬೈಯರ್ಸು ಸಂಪೂರ್ಣವಾಗಿ ಕಂಟ್ರೋಲ್ನ ಕಳ್ಕೊಳ್ಳುವಂಥ ಒಂದು ಜಾಗವಾಗಿರುತ್ತೆ. ಆದ್ದರಿಂದ ಇಲ್ಲಿ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದೀನಿ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಒನ್ ಆಫ್ ಬೆಸ್ಟ್ ಕಾನ್ಸೆಪ್ಟು. ಆ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಾಗಿದೆ. ಲಕ್ಷ್ಮಣ ರೇಖಾ ಬಂದ್ಬಿಟ್ಟು ತುಂಬ ಪವರ್ಫುಲ್ ಕಾನ್ಸೆಪ್ಟು. ಖಂಡಿತ ಪ್ರೈಸು ಕೆಳಗಡೆ ಬರುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಫಸ್ಟ್ ಟಾರ್ಗೆಟ್ ಬಂದು ಈ ಪಾಯಿಂಟ್ ಆಗುತ್ತೆ. ಫೈನಲ್ ಟಾರ್ಗೆಟ್ ಬಂದು ಅಂದರೆ ಸೆಕೆಂಡ್ ಟಾರ್ಗೆಟ್ ಬಂದು ಈ ಪಾಯಿಂಟ್ ಆಗುತ್ತೆ. ಈ ಪಾಯಿಂಟ್ವರೆಗೂ ಬರಬೇಕಾದ್ರೆ ಏನು ಮಾಡಬೇಕು, ನಾವು ತಾಳ್ಮೆಯಿಂದ ಕಾಯಬೇಕಾಗತ್ತೆ. ತಾಳ್ಮೆ ಬೇಕಾಗುತ್ತೆ. ತಾಳ್ಮೆ ಇಲ್ಲ ಅಂದರೆ ಇಲ್ಲಿ ಟ್ರೇಡಿಂಗಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಬಂಧುಗಳೇ. ಟ್ರೇಡಿಂಗಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ತಾಳ್ಮೆ ಅತ್ಯಮೂಲ್ಯವಾದದ್ದು. ಪ್ರತಿಯೊಬ್ಬರಿಗೂ ದೇವ್ರು ಕೊಟ್ಟಿರುತ್ತೆ. ಆ ತಾಳ್ಮೆಯಿಂದ ನಾವು ಪ್ರೊಸೆಸ್ನ ನಡೆಸಬೇಕಾಗತ್ತೆ. ಸ್ಟಾಕ್ ಮಾರ್ಕೆಟ್ ನಾಟ್ ಎ ಲಕ್. ಸ್ಟಾಕ್ ಮಾರ್ಕೆಟ್ ಒಂದು ಪ್ರೊಸೆಸ್ ಮುಖಾಂತರ ನಡೆಯುವಂಥದ್ದು. ಓಕೆನಾ, ಪ್ರೊಸೆಸ್ ಮುಖಾಂತರ ನಡೆಯುವಂಥದ್ದು. ಆ ಪ್ರೊಸೆಸ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಅದಕ್ಕೊಂದು ರೈಟ್ ಸಿಸ್ಟಮ್ ಇರಬೇಕಾಗತ್ತೆ. ಒಂದು ಒಳ್ಳೆ ಸ್ಟ್ರಾಟಜಿ ಇರಬೇಕಾಗತ್ತೆ. ಆ ಸ್ಟ್ರಾಟಜಿ ಒಂದು ರೂಲ್ ಬೇಸ್ಡ್ ಆಗಿರಬೇಕಾಗತ್ತೆ. ಆವಾಗ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ಅಂದರೆ ಇನ್ನೂ ಎಂಟ್ರಿನ ತೊಗೊಂಡಿಲ್ಲ. ಎಂಟ್ರಿ ಯಾವಾಗ ಬರುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಎಂಟ್ರಿ ಇಲ್ಲಿಗೆ ಬಂದಾಗ ನಾವು ಎಂಟ್ರಿ ತೊಗೊಳ್ಳೋದು. ಇವಾಗಲೇ ಎಂಟ್ರಿ ತೊಗೊಂಡ್ರೆ ತುಂಬಾ ತಪ್ಪಾಗುತ್ತೆ. ಇಲ್ಲಿಗೆ ಬರಬೇಕು ಪ್ರೈಸು, ಆವಾಗ ಎಂಟ್ರಿನ ತೆಗೆದುಕೊಳ್ಳುತ್ತೇನೆ. ಎಂಟ್ರಿಗೋಸ್ಕರ ವೈಟಿಂಗ್. ಬಂಧುಗಳೇ, ಆಲ್ರೆಡಿ ಎಂಟ್ರಿ ಟ್ರಿಗರ್ ಆಗಿದೆ. ತಾಳ್ಮೆಯಿಂದ ಕಾಯ್ತಾ ಇದ್ವಿ ಎಂಟ್ರಿಗೋಸ್ಕರ. ತಾಳ್ಮೆಯಿಂದ ಕಾಯ್ದಾಗ ಈ ಥರ ನಾವು ಎಂಟ್ರಿನ ತೊಗೊಬೋದಾಗಿರುತ್ತೆ. ಸೇಮು ನಮ್ಮ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ನಮ್ಮ ಪ್ರೀಮಿಯಂ ಗ್ರೂಪಲ್ಲೂ ಕೂಡ ಕೊಟ್ಟಿದ್ವಿ. ನಮ್ಮ ಪ್ರೀಮಿಯಂ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ಅದನ್ನು ನಿಮ್ಮ ಕಣ್ಮುಂದೆ ತೋರಿಸ್ತೀನಿ ನೋಡಿ. ಎಂಟ್ರಿ ಟ್ರಿಗರ್ ಆಗಿದೆ ನೋಡಿ. ತಾಳ್ಮೆಯಿಂದ ಏನಕ್ಕೋಸ್ಕರ ಕಾಯ್ತಾ ಅಂದರೆ ಇದೇ ಒಂದು ರೀಸನ್ಗೋಸ್ಕರ ಕಾಯ್ತಾ ಇದ್ದೆ. ಇವಾಗ ಈ ಸ್ಟ್ರಾಟಜಿನ ನಾವು ಕೊಟ್ಟಿದ್ದೀವ ಇಲ್ವಾ ನಿಮ್ಮ ಕಣ್ಣು ಮುಂದೆ. ನಮ್ಮ ಪ್ರೀಮಿಯಂ ಗ್ರೂಪು, ನಮ್ಮ ಸ್ಟೂಡೆಂಟ್ಗಳು ನಮ್ಮ ಕೋರ್ಸನ್ನು ತೊಗೊಂಡಿರ್ತಾರಲ್ಲ, ಆ ಗ್ರೂಪಲ್ಲಿ ಕೊಟ್ಟಿರ್ತೀವಿ. ಅಲ್ಲೇನು ಕೊಟ್ಟಿದ್ದೀವಿ ನಿಮ್ಮ ಕಣ್ಣ ಮುಂದೆ. ಅಶೋಕ್ ಆರ್ಡರ್ ಬ್ಲಾಕ್. ಈ ಕೋರ್ಸ್ ಬಂದು ಅಶೋಕ್ ಆರ್ಡರ್ ಬ್ಲಾಕಲ್ಲಿ ಬರುತ್ತೆ ಈ ಸ್ಟ್ರಾಟಜಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪ್ರೀಮಿಯಮ್ ಸ್ಟೂಡೆಂಟ್ ಗ್ರೂಪಲ್ಲಿ 7:52 ಕೊಟ್ಟಿರೋವಂಥದ್ದು. 7:52 ಮಹಾರಕ್ ಮಾಡಿ ಎಲ್ಲಿ ಎಂಟ್ರಿ ತೊಗೊಬೇಕು, ಟಾರ್ಗೆಟ್ ಎಲ್ಲಿಗಿದೆ, ಎಲ್ಲ A to Z ಕೊಟ್ಟಿರೋವಂಥದ್ದು ಬಂಧುಗಳೇ. ಯಾವುದನ್ನು ಮರೆ ಮಾಚಿರೋವಂಥದ್ದಲ್ಲ, ಎಲ್ಲನೂ A to Z ಆಗಿ ಕೊಟ್ಟಿರೋವಂಥದ್ದು. ನಮ್ಮ ಸ್ಟೂಡೆಂಟ್ಗಳಿಗೆ ಕೋರ್ಸನ್ನು ತೊಗೊಂಡಿರ್ತಾರೆ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾ ಇರ್ತೀವಿ. ಅದು ನಮ್ಮ ಒಂದು ಆದ್ಯ ಕರ್ತವ್ಯ. ನಮ್ಮ ಪ್ರೀತಿಯ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಗ್ರೂಪಲ್ಲಿ ಕೊಟ್ಟಿರ್ತೇವೆ. ಅದನ್ನು ನಿಮ್ಮ ಕಣ್ಮುಂದೆ ತೋರಿಸಿದ್ದೀನಿ. ಸ್ಟ್ರಾಟಜಿ ಪ್ರಕಾರ ನಾವು ಟ್ರೇಡ್ನ ಮಾಡಬೇಕಾಗುತ್ತೆ. ವಿತೌಟ್ ಸ್ಟ್ರಾಟಜಿ ಟ್ರೇಡ್ನ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸ್ಟ್ರಾಟಜಿ ಇದ್ದರೆ ಮಾತ್ರ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ
ಸಾಧ್ಯ ಆಗುತ್ತೆ. ಸದ್ಯಕ್ಕೆ ರಿಸ್ಕ್ ಬಂದು ಇನ್ನೂ ಕಮ್ಮಿ ಮಾಡ್ತೇನೆ. 320 ಪಾಯಿಂಟ್. ಆ್ಯಕ್ಚುಲಿ SL ಪಾಯಿಂಟ್ ಬಂದು ಇಲ್ಲಿಗೆ ಬರುತ್ತೆ ಮಾಮೂಲಿಯಾಗಿ 230ಕ್ಕೆ. ಬಟ್ ಇರಲಿ, ಒಂದು ಸ್ವಲ್ಪ ಸೈಡ್ ವೇಸ್ ಮಾರ್ಕೆಟ್ ಇರೋದ್ರಿಂದ ಸ್ವಲ್ಪ ಇದೇ ಪಾಯಿಂಟಲ್ಲಿರಲಿ. ಆಲ್ರೆಡಿ 30 ಪಾಯಿಂಟ್ ರನ್ನಿಂಗ್ ಇನ್ ದ ಮಾರ್ಕೆಟ್. ಬಂಧುಗಳೇ, ಗಮನಿಸಿ, ಇಲ್ಲಿ ಒಂದು ಪರ್ಫೆಕ್ಟ್ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಿರೋವಂಥದ್ದು. ಆಲ್ರೆಡಿ 290 ಪಾಯಿಂಟ್ ರನ್ನಿಂಗ್ ಇನ್ ದ ಮಾರ್ಕೆಟ್. ಎಷ್ಟು ಹೇಳಿ? 290 ಪಾಯಿಂಟ್. SL ಬಂದು ಜಸ್ಟ್ 227 ಪಾಯಿಂಟ್ಸ್, ಜಸ್ಟ್ 227, 290. ಫಸ್ಟ್ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್. ನೋಡಿ, ಒಂದು ಸ್ಟ್ರಾಟಜಿನ ಒಂದು ಪ್ರೊಸೆಸ್ ಮುಖಾಂತರ ಎಕ್ಸಿಕ್ಯೂಟ್ ಮಾಡಿ, ಸ್ಟ್ರಾಟಜಿನ ಟ್ರಸ್ಟ್ ಮಾಡಿ, ಆ ಸ್ಟ್ರಾಟಜಿ ಪ್ರಕಾರ ಸ್ಟ್ರಾಟಜಿ ವಿನ್ನಿಂಗ್ ದ ಪರ್ಫಾರ್ಮೆನ್ಸ್. ಇಲ್ಲಿ ಸ್ಟ್ರಾಟಜಿ ವಿನ್ ಆಗ್ತಾ ಇರೋದು. ಈ ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡಿದ್ದೀನಲ್ಲ, ಆ ಸ್ಟ್ರಾಟಜಿ ವಿನ್ ಆಗಿದೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. 320 ಪಾಯಿಂಟ್ ಆಲ್ರೆಡಿ ಡನ್ ಅಂಡ್ ಡಸ್ಟೆಡ್ ಆಗಿದೆ. 320 ಪಾಯಿಂಟ್ಗೆ ನಾವೇನು ಮಾಡಿದ್ದೀವಿ? 50% ಬುಕ್ ಮಾಡಲಾಗಿದೆ. 50% ಬುಕ್ ಮಾಡಲಾಗಿದೆ. ಸ್ಟ್ರಾಟಜಿ ಪ್ರಕಾರ ಮಾಡಿದ್ರೆ ಖಂಡಿತ ನಾವು 100% ಮಾರ್ಕೆಟಲ್ಲಿ ಒಳ್ಳೆ ಟ್ರೇಡರ್ ಆಗಬಹುದು. ಖಂಡಿತ ಸೆಕೆಂಡ್ ಟಾರ್ಗೆಟ್ಗೂ ಕೂಡ ಬಂದೇ ಬರುತ್ತೆ. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಾಳ್ಮೆ ತುಂಬ ಮುಖ್ಯ. ತಾಳ್ಮೆಯಿಂದ ಕಾಯಬೇಕು. ಸೆಕೆಂಡ್ ಟಾರ್ಗೆಟ್ಗೆ ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆಯಿಂದ ಕಾಯ್ದರೆ ಸಕ್ಸಸ್ಫುಲ್ ಆಗಬಹುದು. ಬಂಧುಗಳೇ, ಗಮನಿಸಿ, ಇಲ್ಲಿ 309 ಪಾಯಿಂಟ್ ಸ್ಟಿಲ್ ರನ್ನಿಂಗ್ ಇನ್ ದ ಮಾರ್ಕೆಟ್. ಬಟ್ ಆದರೆ ಒಂದು ಇಲ್ಲಿ ಏನಪ್ಪ ಅಂದರೆ, ಮಾರ್ಕೆಟು ಫುಲ್ಲು ಸೈಡ್ ವೇಸ್ ಆಗ್ತಾ ಇರೋದ್ರಿಂದ ಈ ಪಾಯಿಂಟಲ್ಲಿ 50% ಬುಕ್ ಮಾಡಲಾಗಿತ್ತು. ಇವಾಗ ಬ್ಯಾಲೆನ್ಸ್ 50% ಇದೆಯಲ್ಲ, ಅದನ್ನು ಕೂಡ ಇಲ್ಲಿ ಬುಕ್ ಮಾಡಲಾಗುತ್ತಿದೆ. ಈ ಒಂದು ಪಾಯಿಂಟಲ್ಲಿ 320 ಪಾಯಿಂಟ್ಗೆ ಬುಕ್ ಮಾಡಿದ್ವಿ. ಇಲ್ಲಿ 50%, ಬ್ಯಾಲೆನ್ಸ್ 50% 300ಕ್ಕೆ ಬುಕ್ ಮಾಡ್ತಾ ಇದ್ದೀವಿ. 300 ಪಾಯಿಂಟ್ಸ್ಗೆ, ಇದು 320 ಪಾಯಿಂಟ್ಸ್ಗೆ. ಓವರಾಲ್ ಆಗಿ 310 ಪಾಯಿಂಟ್ಸ್ ನಮಗೆ ಈ ಒಂದು ಟ್ರೇಡಲ್ಲಿ ಸಿಗುತ್ತೆ. SL ಬಂದು 227, 1:1 ಅಂದ್ಕೊಬೇಕು. 1:1 ಆದಮೇಲೆ ಇನ್ನೂ 100 ಪಾಯಿಂಟ್ ಎಕ್ಸ್ಟ್ರಾ ಇದೆ ನಮಗೆ, ತೊಂದರೆ ಇಲ್ಲ. 1:1 ಈ ಒಂದು ಟ್ರೇಡಲ್ಲಿ ಬಂದಿರುತ್ತೆ. ಏನಕ್ಕಪ್ಪ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ ಅಂದರೆ, ನಮಗೆ ಇಲ್ಲಿ ಮಾರ್ಕೆಟು ವಲಟಾಲಿಟಿ ತುಂಬಾ ಲೋ ವಾಲ್ಯೂಮ್ ಆಕ್ಟಿವಿಟಿ ನಡೀತದೆ. ಅಂದರೆ ಪ್ರೈಸ್ ಬರುತ್ತೆ ನೋಡಿ, ಇವಾಗ ಸೆಲ್ಲಿಂಗ್ ಬರೋ ಥರ ಬಂತು, ವಾಪಸ್ ಹೋಗ್ತದೆ. ಸೆಲ್ಲಿಂಗ್ಸ್ ಬರೋ ಥರ ಬರುತ್ತೆ, ಇನ್ನೂ ವಾಪಸ್ ಹೋಗಿ ಹಿಂಗೆ ಇಲ್ಲಿ 1 ಅವರ್ 2 ಅವರ್ ಆವಾಗ ಏನಾಗ್ಬಿಡುತ್ತೆ ಅಂದರೆ ಟೈಮ್ ತುಂಬ ಹಿಡಿಯುತ್ತೆ. ಆ ಒಂದು ರೀಸನ್ನಿಂದ ಸದ್ಯಕ್ಕೆ ಈ ಒಂದು ಟ್ರೇಡನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗುತ್ತಿದೆ. ಓಕೆನಾ? ಈ ಒಂದು ಅತ್ಯದ್ಭುತವಾದ ಒಂದು ಲೈವ್ ಟ್ರೇಡಿಂಗ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು
ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಜೊತೆಗೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ಇಲ್ಲಿಂದನೇ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.